ದಾಖಲೆ ಇದು, ಅಧಿಕೃತ ದಾಖಲೆ. 1985ರಿಂದ ಶುರು ಮಾಡೋಣ. 40 ವರ್ಷದ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟಿತ್ತು, 40 ವರ್ಷದ ಹಿಂದೆ ಇದೇ ಕುಮಾರಸ್ವಾಮಿ ಅವ್ರ ಹತ್ರ ಎಷ್ಟಿತ್ತು, ಎಲ್ಲಿಂದ ಹೇಗೆ ಬಂದರು. 1985ರಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಿರಲಿಲ್ಲ, ಅವರೇ ಹೇಳಿರುವಂಥದ್ದು. ಅವರ ಅಪ್ಪ ಕೆಂಪೇಗೌಡರು ಮಾಡಿಟ್ಟಿದ್ದೇ ಡಿ ಕೆ ಶಿ ಆಸ್ತಿಯಾಗಿತ್ತು. 1985ರಲ್ಲಿ ಸಾತನೂರಿನಲ್ಲಿ ದೇವೇಗೌಡರ ಎದುರು ಸ್ಪರ್ಧೆ ಮಾಡ್ತಾರೆ. 15,800 ಮತಗಳಿಂದ ಸೋತೋಗ್ತಾರೆ ಡಿ ಕೆ ಶಿ. ಆದರೆ ಸ್ಪರ್ಧೆ ಮಾಡಿದ್ದು ಮಾತ್ರ ದೇವೇಗೌಡರವರು. 1989ರಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಿಸ್ತಾರೆ. ಡಿ ಕೆ ಶಿ ಬಳಿ 1 ಲಕ್ಷ ಹಣ ಕೂಡ ಇರೋದಿಲ್ಲ. ಆದರೆ 44,595 ಮತಗಳಿಂದ ಅಲ್ಲಿಂದಲೇ ಗೆಲ್ತಾರೆ. ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಬಂಧಿಖಾನೆ ಸಚಿವರಾಗ್ತಾರೆ. ಫಸ್ಟ್ ಟೈಮ್ MLA, 27 ವರ್ಷನೇ ಇರಬೇಕು, ಮಂತ್ರಿ ಆಗ್ತಾರೆ. ನಂತರ ಬರುವಂಥ 1994ರಲ್ಲಿ ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ. 99ರಲ್ಲಿ ಕುಮಾರಸ್ವಾಮಿ ಅವರನ್ನೇ ಸೋಲಿಸ್ತಾರೆ. 2004ರಿಂದ ಡಿ ಕೆ ಶಿ ಅವರ ಆಸ್ತಿ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ. ಅಂದರೆ 21 ವರ್ಷಗಳ ಹಿಂದಿನಿಂದ 21 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಹಣ ಇತ್ತು, ಇವತ್ತು ಎಷ್ಟಿದೆ ಅನ್ನೋದನ್ನು ನಾನು ಹೇಳಿದ್ದಲ್ಲಪ್ಪ, ಅವರು ತಮ್ಮ ಅಫಿಡವಿಟ್ನಲ್ಲಿ ಅವರೇ ಹೇಳ್ಕೊಂಡಿರುವಂಥದ್ದು. 2004ರಲ್ಲಿ ಡಿ ಕೆ ಶಿ ಆಸ್ತಿ ಕೇವಲ 7 ಕೋಟಿ ರೂಪಾಯಿ ಅಫಿಡವಿಟ್ನಲ್ಲಿ ಬರ್ಕೊಂಡಿದ್ದಾರೆ. ಲೋಕಾಯುಕ್ತಕ್ಕೆ ಒಂದು ಅಫಿಡವಿಟ್ ಕೊಡಬೇಕು. ನಾಳೆ ನೀವು MLA ಅಥವಾ MLC ಇದಕ್ಕೆಲ್ಲ ನಿಲ್ಲಬೇಕು ಅಂತಂದರೆ ನೀವು ಅಫಿಡವಿಟ್ ಕೊಡಬೇಕು. ನನ್ನ ಹತ್ರ ಎಷ್ಟಿದೆ, ಚೈನ್ ಇದೆ, ಉಂಗುರ ಇದೆ, ಕಾರ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಹೆಂಡತಿ ಹತ್ರ ಇಷ್ಟು ಚಿನ್ನ ಇದೆ, ಮಕ್ಕಳ ಹತ್ರ ಇಷ್ಟು ಎಲ್ಲ ಬರೀಬೇಕು, ಸುಮ್ಮನೆ ಆಗಲ್ಲ. ಅದನ್ನು ಬರೆದಿದ್ದಾರಲ್ಲ, ಅದನ್ನು ಹೇಳ್ತಿರೋದು ನಾನು. ಇದು ನಿಮಗೆ ಏನು, ಈ ಡಾಕ್ಯುಮೆಂಟ್ಸ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ನಿಮಗೆ 2008ರಲ್ಲಿ ಡಿ ಕೆ ಶಿ ಆಸ್ತಿ 75 ಕೋಟಿಗೆ ಏರಿಕೆ ಆಗುತ್ತೆ. 4-5 ವರ್ಷದಲ್ಲಿ 4ರಿಂದ 8ಕ್ಕೆ 75 ಕೋಟಿ, 7ರಿಂದ 75 ಕೋಟಿ. 2013ರಲ್ಲಿ 251 ಕೋಟಿ ಆಗುತ್ತೆ. 7 ಕೋಟಿ 2004, 2008ರಲ್ಲಿ 75 ಕೋಟಿ, 2013ರಲ್ಲಿ 251 ಕೋಟಿ. 2018ರಲ್ಲಿ ಡಿ ಕೆ ಶಿ ಆಸ್ತಿ ಪ್ರಮಾಣ 840 ಕೋಟಿ ಆಗಿದೆ ಅಂತೇಳಿ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. 2023ರಲ್ಲಿ ಡಿ ಕೆ ಶಿ ಆಸ್ತಿ 1,413 ಕೋಟಿ ಘೋಷಿಸಿಕೊಂಡಿದ್ದಾರೆ. 20 ವರ್ಷಗಳಲ್ಲಿ, 21 ವರ್ಷಗಳಲ್ಲಿ. 2004ರಲ್ಲಿ 7 ಕೋಟಿ, ಅಲ್ಲಿಂದ ಈಗ 1,413 ಕೋಟಿ. ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ 2ನೇ ಶ್ರೀಮಂತ ಶಾಸಕ. ಮೊದಲನೇ ಶಾಸಕ ಪರಾಕ್ಷ ಅನ್ನುವರು, ಅವರು ಶ್ರೀಮಂತ ಶಾಸಕ. ಇನ್ನು ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ, ಉದ್ದಿಮೆಗಳ ಒಡೆಯ ಡಿ ಕೆ ಶಿ ಎಲ್ಲವನ್ನು 2023ರ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಹಾಗಾಗಿ ಅವರೇ ಹೇಳಿರುವಂಥದ್ದು. ಎಲ್ಲಿಂದ ಹೇಳಿದ್ರಿ, ಎಲ್ಲಿ ಅದೆಲ್ಲ ಅಂತ ಅವ್ರು ಹೇಳೋಂಗಿಲ್ಲ, ಯಾಕಂದರೆ ಅವರೇ ಹೇಳಿರೋದು. ಬನ್ನಿ ಈಗ ಇನ್ನೊಂದು ಮತಗಜ, ಕುಮಾರಣ್ಣ. ಕುಮಾರಸ್ವಾಮಿ ಆಸ್ತಿ ಎಷ್ಟು? 1996ರಲ್ಲಿ ಕನಕಪುರದಿಂದ ಗೆದ್ದು ಶಾಸಕರಾಗ್ತಾರೆ ಕುಮಾರಸ್ವಾಮಿ. 1999ರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋಲಾಗತ್ತೆ. 14,387 ಮತಗಳಿಂದ ಸೋತಿದ್ದ ಕುಮಾರಸ್ವಾಮಿ 2008ರಲ್ಲಿ 39 ಕೋಟಿ ಆಸ್ತಿ ಹೊಂದಿದ್ದ HDK. 2009ರಲ್ಲಿ ಕುಮಾರಸ್ವಾಮಿ ಆಸ್ತಿ 49 ಕೋಟಿ. ಒಂದೇ ವರ್ಷದಲ್ಲಿ 10 ಕೋಟಿ ಜಾಸ್ತಿ ಆಗುತ್ತೆ ಕುಮಾರಸ್ವಾಮಿ ಅವರದು. 2013ರಲ್ಲಿ 137 ಕೋಟಿ ಆಸ್ತಿ ಘೋಷಿಸಿಕೊಂಡ್ರು. 5 ವರ್ಷದಲ್ಲಿ 88 ಕೋಟಿ ಹೆಚ್ಚಾಗಿತ್ತು ಆಸ್ತಿ, ಇವರೇನು ಕಡಿಮೆ ಇಲ್ಲ. 2014ರಲ್ಲಿ HDK ಆಸ್ತಿ 149 ಕೋಟಿ ಏರಿತ್ತು. 2014ರಲ್ಲಿ ಒಂದೇ ವರ್ಷದಲ್ಲಿ 12 ಕೋಟಿ ಜಾಸ್ತಿ ಆಗಿತ್ತು. 2018ರಲ್ಲಿ ಕುಮಾರಸ್ವಾಮಿ ಆಸ್ತಿ 167 ಕೋಟಿ. 2023ರಲ್ಲಿ HDK ಆಸ್ತಿ 189 ಕೋಟಿ ಆಗಿತ್ತು. 2024ರ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಲ್ಲ, ಆಗ ಕುಮಾರಸ್ವಾಮಿಯವರ ಆಸ್ತಿ 217 ಕೋಟಿ. ಒಂದೇ ವರ್ಷದಲ್ಲಿ 28 ಕೋಟಿ ಆಸ್ತಿ ಜಾಸ್ತಿ ಆಗಿದೆ. ಇದು ಕೂಡ ಕುಮಾರಸ್ವಾಮಿಯವರು ತಾವಾಗಿಯೇ ತಮ್ಮ ಅಫಿಡವಿಟ್ನಲ್ಲಿ ಹೇಳಿಕೊಂಡು ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ ದಾಖಲೆ ಇದು, ಅಧಿಕೃತ ದಾಖಲೆ. 1985ರಿಂದ ಶುರು ಮಾಡೋಣ. 40 ವರ್ಷದ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟಿತ್ತು, 40 ವರ್ಷದ ಹಿಂದೆ ಇದೇ ಕುಮಾರಸ್ವಾಮಿ ಅವ್ರ ಹತ್ರ ಎಷ್ಟಿತ್ತು, ಎಲ್ಲಿಂದ ಹೇಗೆ ಬಂದರು. 1985ರಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಿರಲಿಲ್ಲ, ಅವರೇ ಹೇಳಿರುವಂಥದ್ದು. ಅವರ ಅಪ್ಪ ಕೆಂಪೇಗೌಡರು ಮಾಡಿಟ್ಟಿದ್ದೇ ಡಿ ಕೆ ಶಿ ಆಸ್ತಿಯಾಗಿತ್ತು. 1985ರಲ್ಲಿ ಸಾತನೂರಿನಲ್ಲಿ ದೇವೇಗೌಡರ ಎದುರು ಸ್ಪರ್ಧೆ ಮಾಡ್ತಾರೆ.
15,800 ಮತಗಳಿಂದ ಸೋತೋಗ್ತಾರೆ ಡಿ ಕೆ ಶಿ. ಆದರೆ ಸ್ಪರ್ಧೆ ಮಾಡಿದ್ದು ಮಾತ್ರ ದೇವೇಗೌಡರು ಅವರು. 1989ರಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಿಸ್ತಾರೆ. ಡಿ ಕೆ ಶಿ ಬಳಿ 1 ಲಕ್ಷ ಹಣ ಕೂಡ ಇರೋದಿಲ್ಲ. ಆದರೆ 44,595 ಮತಗಳಿಂದ ಅಲ್ಲಿಂದಲೇ ಗೆಲ್ತಾರೆ. ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಬಂಧಿಖಾನೆ ಸಚಿವರಾಗ್ತಾರೆ. ಫಸ್ಟ್ ಟೈಮ್ MLA 27 ವರ್ಷನೇ ಇರಬೇಕು, ಮಂತ್ರಿ ಆಗ್ತಾರೆ. ನಂತರ ಬರುವಂಥ 1994ರಲ್ಲಿ ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ. 99ರಲ್ಲಿ ಕುಮಾರಸ್ವಾಮಿ ಅವರನ್ನೇ ಸೋಲಿಸ್ತಾರೆ. 2004ರಿಂದ ಡಿ ಕೆ ಶಿ ಅವರ ಆಸ್ತಿ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ. ಅಂದರೆ 21 ವರ್ಷಗಳ ಹಿಂದಿನಿಂದ 21 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಹಣ ಇತ್ತು, ಇವತ್ತು ಎಷ್ಟಿದೆ ಅನ್ನೋದನ್ನು ನಾನು ಹೇಳಿದ್ದಲ್ಲಪ್ಪ, ಅವರು ತಮ್ಮ ಅಫಿಡವಿಟ್ನಲ್ಲಿ ಅವರೇ ಹೇಳ್ಕೊಂಡಿರುವಂಥದ್ದು. 2004ರಲ್ಲಿ ಡಿ ಕೆ ಶಿ ಆಸ್ತಿ ಕೇವಲ 7 ಕೋಟಿ ರೂಪಾಯಿ ಅಫಿಡವಿಟ್ನಲ್ಲಿ ಬರ್ಕೊಂಡಿದ್ದಾರೆ. ಲೋಕಾಯುಕ್ತಕ್ಕೆ ಒಂದು ಅಫಿಡವಿಟ್ ಕೊಡಬೇಕು. ನಾಳೆ ನೀವು MLA ಅಥವಾ MLC ಇದಕ್ಕೆಲ್ಲ ನಿಲ್ಲಬೇಕು ಅಂತಂದರೆ ನೀವು ಅಫಿಡವಿಟ್ ಕೊಡಬೇಕು. ನನ್ನ ಹತ್ರ ಎಷ್ಟಿದೆ, ಚೈನ್ ಇದೆ, ಉಂಗುರ ಇದೆ, ಕಾರ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಹೆಂಡತಿ ಹತ್ರ ಇಷ್ಟು ಚಿನ್ನ ಇದೆ, ಮಕ್ಕಳ ಹತ್ರ ಇಷ್ಟು ಎಲ್ಲ ಬರೀಬೇಕು, ಸುಮ್ಮನೆ ಆಗಲ್ಲ. ಅದನ್ನು ಬರೆದಿದ್ದಾರಲ್ಲ, ಅದನ್ನು ಹೇಳ್ತಿರೋದು ನಾನು. ಇದು ನಿಮಗೆ ಏನು ಈ ಡಾಕ್ಯುಮೆಂಟ್ಸ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ನಿಮಗೆ 2008ರಲ್ಲಿ ಡಿ ಕೆ ಶಿ ಆಸ್ತಿ 75 ಕೋಟಿಗೆ ಏರಿಕೆ ಆಗುತ್ತೆ. 4-5 ವರ್ಷದಲ್ಲಿ 4ರಿಂದ 8ಕ್ಕೆ 75 ಕೋಟಿ, 7ರಿಂದ 75 ಕೋಟಿ. 2013ರಲ್ಲಿ 251 ಕೋಟಿ ಆಗುತ್ತೆ. 7 ಕೋಟಿ 2004, 2008ರಲ್ಲಿ 75 ಕೋಟಿ, 2013ರಲ್ಲಿ 251 ಕೋಟಿ. 2018ರಲ್ಲಿ ಡಿ ಕೆ ಶಿ ಆಸ್ತಿ ಪ್ರಮಾಣ 840 ಕೋಟಿ ಆಗಿದೆ ಅಂತೇಳಿ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. 2023ರಲ್ಲಿ ಡಿ ಕೆ ಶಿ ಆಸ್ತಿ 1,413 ಕೋಟಿ ಘೋಷಿಸಿಕೊಂಡಿದ್ದಾರೆ. 20 ವರ್ಷಗಳಲ್ಲಿ 21 ವರ್ಷಗಳಲ್ಲಿ 2004ರಲ್ಲಿ 7 ಕೋಟಿ, ಅಲ್ಲಿಂದ ಈಗ 1,413 ಕೋಟಿ. ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ 2ನೇ ಶ್ರೀಮಂತ ಶಾಸಕ. ಮೊದಲನೇ ಶಾಸಕ ಪರಾಕ್ಷ ಅನ್ನುವರು, ಅವರು ಶ್ರೀಮಂತ ಶಾಸಕ. ಇನ್ನು ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ, ಉದ್ದಿಮೆಗಳ ಒಡೆಯ ಡಿ ಕೆ ಶಿ ಎಲ್ಲವನ್ನು 2023ರ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಹಾಗಾಗಿ ಅವರೇ ಹೇಳಿರುವಂಥದ್ದು. ಎಲ್ಲಿಂದ ಹೇಳಿದ್ರಿ, ಎಲ್ಲಿ ಅದೆಲ್ಲ ಅಂತ ಅವ್ರು ಹೇಳೋಂಗಿಲ್ಲ, ಯಾಕಂದರೆ ಅವರೇ ಹೇಳಿರೋದು. ಬನ್ನಿ ಈಗ ಇನ್ನೊಂದು ಮತಗಜ, ಕುಮಾರಣ್ಣ. ಕುಮಾರಸ್ವಾಮಿ ಆಸ್ತಿ ಎಷ್ಟು? 1996ರಲ್ಲಿ ಕನಕಪುರದಿಂದ ಗೆದ್ದು ಶಾಸಕರಾಗ್ತಾರೆ ಕುಮಾರಸ್ವಾಮಿ. 1999ರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸೋಲಾಗತ್ತೆ. 14,387 ಮತಗಳಿಂದ ಸೋತಿದ್ದ ಕುಮಾರಸ್ವಾಮಿ 2008ರಲ್ಲಿ 39 ಕೋಟಿ ಆಸ್ತಿ ಹೊಂದಿದ್ದ HDK. 2009ರಲ್ಲಿ ಕುಮಾರಸ್ವಾಮಿ ಆಸ್ತಿ 49 ಕೋಟಿ. ಒಂದೇ ವರ್ಷದಲ್ಲಿ 10 ಕೋಟಿ ಜಾಸ್ತಿ ಆಗುತ್ತೆ ಕುಮಾರಸ್ವಾಮಿ ಅವರದು. 2013ರಲ್ಲಿ 137 ಕೋಟಿ ಆಸ್ತಿ ಘೋಷಿಸಿಕೊಂಡ್ರು. 5 ವರ್ಷದಲ್ಲಿ 88 ಕೋಟಿ ಹೆಚ್ಚಾಗಿತ್ತು ಆಸ್ತಿ. ಇವರೇನು ಕಡಿಮೆ ಇಲ್ಲ. 2014ರಲ್ಲಿ HDK ಆಸ್ತಿ 149 ಕೋಟಿ ಏರಿತ್ತು. 2014ರಲ್ಲಿ ಒಂದೇ ವರ್ಷದಲ್ಲಿ 12 ಕೋಟಿ ಜಾಸ್ತಿ ಆಗಿತ್ತು. 2018ರಲ್ಲಿ ಕುಮಾರಸ್ವಾಮಿ ಆಸ್ತಿ 167 ಕೋಟಿ. 2023ರಲ್ಲಿ HDK ಆಸ್ತಿ 189 ಕೋಟಿ ಆಗಿತ್ತು. 2024ರ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರಲ್ಲ, ಆಗ ಕುಮಾರಸ್ವಾಮಿಯವರ ಆಸ್ತಿ 217 ಕೋಟಿ. ಒಂದೇ ವರ್ಷದಲ್ಲಿ 28 ಕೋಟಿ ಆಸ್ತಿ ಜಾಸ್ತಿ ಆಗಿದೆ. ಇದು ಕೂಡ ಕುಮಾರಸ್ವಾಮಿಯವರು ತಾವಾಗಿಯೇ ತಮ್ಮ ಅಫಿಡವಿಟ್ನಲ್ಲಿ ಹೇಳಿಕೊಂಡು ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ. ಓಕೆ.